available, so it is page fault. Whenever we have a page fault, we need to replace one page. What is the criteria? LRU, least recently used ಆಗಿರಬೇಕು. ಆ ಪೇಜ್ ನ ರಿಪ್ಲೇಸ್ ಮಾಡು. ಓಕೆ, ನಾವು ಈಗ ಅಬ್ಸರ್ವ್ ಮಾಡಿ, ಈ 3 ಇದೆಯಲ್ಲ, ಆ ಪೊಸಿಷನ್ ಬಿಡಬೇಕು, ಹಿಂಗಡೆ ಹೋಗ್ಬೇಕು. ಹಿಂಗಡೆ ಹೋಗ್ಬೇಕು. ಯಾವ ಪೇಜ್ ಕವರ್ ಆಗ್ಬೇಕು? 201 ಕವರ್ ಆಗ್ಬೇಕು. ಓಕೆ, ನೋಡ್ತಾ ಹೋಗೋಣ. ನೋಡಿ, ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀನಿ. 3 ಬಿಡಬೇಕು. 3 ಬಿಟ್ಟು ಉಳಿದಿದ್ದ ಏನಿದೆ ಬ್ಯಾಕ್ವರ್ಡ್ ಹೋಗ್ತಾ ಬರೋಣ. ಓಕೆ, ಕರೆಕ್ಟ್ ಆಗಿ ಗಮನಿಸಿ. 3 ಬಿಡಬೇಕು, ಅದ್ರ ಹಿಂದಿನ ಪೊಸಿಷನ್ ಬ್ಯಾಕ್ವರ್ಡ್ ಹೋಗ್ಬೇಕು. ಸರ್ 3 ಪೊಸಿಷನ್ ಹೋಗ್ಬೇಕಾ? ಹಂಗಲ್ಲ, 3 ಪೊಸಿಷನ್ ಬ್ಯಾಕ್ವರ್ಡ್ ಹೋಗ್ಬೇಕು ಅಂತಲ್ಲ, ಈ 3 ಪೇಜ್ ಕವರ್ ಆಗ್ಬೇಕು. ಅಲ್ಲಿ ತನಕ ನೀವು ಬ್ಯಾಕ್ವರ್ಡ್ ಹೋಗ್ಬೇಕು. ನೋಡಿ, 0 ಕವರ್ ಆಗ್ತಿದೆ ಅಲ್ವಾ ಇಲ್ಲಿ? ನೋಡಿ, 2 ಕವರ್ ಆಗ್ತಿದೆ ಅಲ್ವಾ? ಈ ಮೂರು ಕವರ್ ಆಗ್ಬೇಕು. 2 ಕವರ್ ಆಗ್ತಿದೆ ಅಲ್ವಾ? ಸೊ 1 ಕವರ್ ಆಗ್ತಿದೆ ನೋಡಿ. ಸೊ ಎಲ್ಲಿ ತನಕ ನೀವು ಬ್ಯಾಕ್ವರ್ಡ್ ಹೋಗ್ಬೇಕು? ಈ 3 ಪೇಜ್ ಕವರ್ ಆಗ್ಬೇಕು. ಅಲ್ಲಿ ತನಕ ಬ್ಯಾಕ್ವರ್ಡ್ ಹೋಗ್ಬೇಕು. 3 ಸ್ಟೆಪ್ ಮಾತ್ರ ಅಲ್ಲ. ಓಕೆ, ಸೊ ಈಗ ನೋಡಿ, 0 ಇವಾಗಿನ್ನ ಯೂಸ್ ಆಗ್ತಾ ಇದೆ, ರೈಟ್? 2 ಸೆಕೆಂಡ್ ರೀಸೆಂಟ್ ಯೂಸ್, 1 is the least recently used. 1 ಏನಾಗುತ್ತೆ? least recently used ಆಗುತ್ತೆ. ಓಕೆ, 1 is least recently used ಆಗುತ್ತೆ. ಸೊ replace 1 by 3. 1 is the least recently used. ಯಾಕೆ ಹೇಳಿ? ನೋಡಿ, 2 ಇವಾಗಿನ್ನ ಯೂಸ್ ಆಗ್ತಾ ಇದೆ, 1 next recently used, right? Sorry, 0 is recently used, 2 is next recently used, 1 is least recently used. Therefore, replace 1 by 3. Right? Replaced 1 by 3. 1 ಜಾಗದಲ್ಲಿ ಏನಾಗಬೇಕು? 3 ಆಗ್ಬೇಕು. ನೆಕ್ಸ್ಟ್ ನೋಡಿ, 0 ಇದೆಯಾ? 203 ನಲ್ಲಿ 0 ಇದೆ ಅಲ್ವಾ? 203 ನಲ್ಲಿ 0 ಇದೆ. Page is available. If page is available, no change. 203. Next, 4 ಇದೆ ಅಲ್ವಾ? 4 ಸ್ಟೋರ್ ಮಾಡಬೇಕು. 4 is not available among these 3. 4 is not available among these 3. Therefore, it is page fault. Now I need to replace 1 page by 4. Right? ನೋಡೋಣ. 203 ಈ 3ರಲ್ಲಿ ಯಾವ ಪೇಜ್ ರೀಪ್ಲೇಸ್ ಮಾಡಬೇಕು ನೋಡ್ಬೇಕು. 203 ಬ್ಯಾಕ್ವರ್ಡ್ ಹೋಗ್ಬೇಕು. ಈಗ ಬ್ಯಾಕ್ವರ್ಡ್ ಅಂದ್ರೆ ಇಲ್ಲಿಂದ ಶುರು ಮಾಡಬೇಕು. ಬ್ಯಾಕ್ವರ್ಡ್. ಈಗ ನೋಡಿ, ಕರೆಕ್ಟ್ ಆಗಿ ಗಮನಿಸಿ, ಇದು ತುಂಬಾ ಕ್ರೂಷಿಯಲ್, ರೈಟ್? 4 ಇದೆ ನೋಡಿ, 4 ಈ ಪೇಜ್ ಅಲ್ಲಿ ಇಲ್ಲ ಅಲ್ವಾ? 203 ನಲ್ಲಿ 4 ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಬ್ಯಾಕ್ವರ್ಡ್ ಹೋಗ್ಬೇಕು. 4 ಬಿಡಬೇಕು, ಬ್ಯಾಕ್ವರ್ಡ್ ಹೋಗ್ಬೇಕು. ಓಕೆ, ಈಗ ನೋಡಿ, ಈ 3 ಪೇಜ್ ಕವರ್ ಆಗ್ಬೇಕು. ಅಲ್ಲಿ ತನಕ ನೀವು ಬ್ಯಾಕ್ವರ್ಡ್ ಹೋಗ್ಬೇಕು. ಮಧ್ಯ ರಿಪೀಟೆಡ್ ಬರ್ಬೋದು. 203 ಬರೋ ತನಕ, ಕವರ್ ಆಗೋ ತನಕ ಹಿಂಗಡೆ ಹೋಗ್ತಾ ಹೋಗ್ಬೇಕು. ಓಕೆ, ಈಗ ನೋಡ್ತಾ ಬನ್ನಿ. 0 ಕವರ್ ಆಗಿದೆ ಅಲ್ವಾ? ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ. 0 ಕವರ್ ಆಗಿದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ 3 ಇಲ್ಲಿದೆ ಅಲ್ವಾ? 3 ಇಲ್ಲೂ ಇದೆ ಅಲ್ವಾ? ಕವರ್ ಆಗಿದೆ ಅಲ್ವಾ? 3 ನೋಡಿ. ನೆಕ್ಸ್ಟ್ 0 ಮತ್ ರಿಪೀಟ್ ಆಗ್ತಾ ಇದೆ. 0 ಮತ್ ರಿಪೀಟ್ ಆಗ್ತಿದೆ, ತಲೆ ಕೆಡ್ಸ್ಕೊಳ್ಬೇಡಿ. 2 ನೋಡಿ, ಇವಾಗ ಯೂಸ್ ಆಗ್ತಾ ಇದೆ. 2 ನೋಡಿ, ಈ 203 ಕವರ್, ಇಷ್ಟರಲ್ಲೂ ಕವರ್ ಆಗ್ತಿದೆ ಅಲ್ವಾ? ನಾನೇನ್ ಡೈರೆಕ್ಷನ್ ಹಾಕಿದ್ದೀನಿ ಅದು ಈ 3 ಕವರ್ ಮಾಡ್ತಿದೆ ಅಲ್ವಾ? 203 ಕವರ್ ಮಾಡ್ತಿದೆ ಅಲ್ವಾ? ನನ್ನ ಡೈರೆಕ್ಷನ್ ಮಾತ್ರ ನೋಡಿ, ಇಲ್ಲಿ ತನಕ ಈ 3 ಪೇಜ್ ಕವರ್ ಮಾಡ್ತಿದೆ ಅಲ್ವಾ? ಅಲ್ಲಿ ತನಕ ಬ್ಯಾಕ್ವರ್ಡ್ ಹೋಗ್ಬೇಕು. ನಾವು ಇದ್ರಲ್ಲಿ ಲೀಸ್ಟ್ ಯೂಸ್ಡ್ ಯಾವ್ದು ನೋಡಿ? 0 ಅಂದ್ರೆ ಇವಾಗ ಯೂಸ್ ಆಗ್ತಾ ಇದೆ. 3 ನೆಕ್ಸ್ಟ್ ರೀಸೆಂಟ್ಲಿ ಯೂಸ್ಡ್, ಮತ್ತೆ 0 ಬರ್ತಾ ಇದೆ, ಈಗ 2 ಬರ್ತಾ ಇದೆ. 203 ಕವರ್ ಆಗಿದೆ ಅಲ್ವಾ? 0 ರಿಪೀಟ್ ಆಗಿರ್ಬೋದು, ತಲೆ ಕೆಡ್ಸ್ಕೊಬೇಡಿ. ವಿಚ್ ಒನ್ ಇಸ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್? 2 ಅಲ್ವಾ? 2 is least recently used. ಲಾಸ್ಟ್ ಒನ್ ಇರುತ್ತಲ್ಲ, ಅದೇ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಆಗಿರುತ್ತೆ. ಸೊ ನಾವು ರೀಪ್ಲೇಸ್ 2 by 4. ರೀಪ್ಲೇಸ್ 2 by 4. ಸೊ 2 ಜಾಗದಲ್ಲಿ ಏನ್ ಮಾಡೋಣ? 4 ಹಾಕೋಣ.
Okay. Next nodi, page number 2. Page number 2 is not there among these three. Page number 2 is not there among these three. So it is page fault. If it is page fault, we need to replace one page by 2. ಯಾವ ಪೇಜ್ ಅಂತ ನೀವು ಗಮನಿಸಬೇಕು. ಯಾವ್ದ್ರಲ್ಲಿ? ಈ ಮೂರರಲ್ಲಿ 403 ಅಲ್ಲಿ ಯಾವ್ದಾದ್ರು ಒಂದು ಪೇಜ್ ನ ರಿಪ್ಲೇಸ್ ಮಾಡ್ಬೇಕು. ರಿಪ್ಲೇಸ್ ವಿತ್ 2. ಈಗ ಬ್ಯಾಕ್ವರ್ಡ್ ಹೋಗ್ತಾ ಬರೋಣ. ಬ್ಯಾಕ್ವರ್ಡ್ ಹೆಂಗ್ ಹೋಗ್ಬೇಕು ಹೇಳಿ? 403 ಕವರ್ ಆಗೋ ತನಕ ಹೋಗ್ಬೇಕು ಹಿಂದೆ. ಈ 3 ಪೇಜ್ ಕವರ್ ಆಗ್ಬೇಕು ಹಿಂದೆ. ನೋಡ್ತಾ ಹೋಗೋಣ. ನೋಡಿ ನನ್ನ ಡೈರೆಕ್ಷನ್ ನೋಡಿ, 3 ಕವರ್ ಆಗತ್ತಲ್ವಾ? 403 ನೋಡಿ, ಇಲ್ಲೂ 403 ಇದೆ. ಈ 3 ಪೇಜ್ ಕವರ್ ಆಗೋ ತನಕ ಹಿಂದ್ ಹೋಗ್ತಾ ಹೋಗ್ಬೇಕು ನೀವು. 3 ಸ್ಟೆಪ್ ಅಂತಲ್ಲ, ಎಷ್ಟು ಸ್ಟೆಪ್ ಹಿಂದೆ ಹೋಗ್ಬೋದು. ಬಟ್ ಥಿಂಗ್ ಏನೋ, ಈ 3 ಕವರ್ ಆಗ್ಬೇಕು. ಮಧ್ಯ ರಿಪೀಟೆಡ್ ಬರ್ಬೋದು, ನೋ ಪ್ರಾಬ್ಲಮ್. ಓಕೆ, ಈಗ ನೋಡಿ 4 ಇವಾಗ ಇನ್ನು ಯೂಸ್ ಆಗ್ತಾ ಇದೆ ಅಲ್ವಾ? 4 ಈಗ ಇನ್ನು ಯೂಸ್ ಆಗ್ತಾ ಇದೆ, ಲೀಸ್ಟ್ ಅಲ್ಲ ಅದು. 0 ನೆಕ್ಸ್ಟ್ ರೀಸೆಂಟ್ ಯೂಸ್. ನೋಡಿ 0 is next recent use. 3 is the least recent use. ನನ್ನ ಕೈ ಗಮನಿಸಿ, 3 is the least recently used. ಲಾಸ್ಟ್ ಅಲ್ಲಿ ಇರುತ್ತಲ್ಲ, ಅದೇ ಲೀಸ್ಟ್ ರೀಸೆಂಟ್ ಯೂಸ್ ಆಗಿರುತ್ತೆ. ಸೊ ರೀಪ್ಲೇಸ್ 3 by 2. ರೀಪ್ಲೇಸ್ 3 by 2. 3 ಜಾಗದಲ್ಲಿ ಏನಾಗಬೇಕು? ಬಿಕಾಸ್ 3 is the least one ಅಲ್ವಾ? ಸೊ ರೀಪ್ಲೇಸ್ 3 by 2. ರಿಮೈನಿಂಗ್ ಆಸ್ ಇಟ್ ಈಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 3 ಈ 3 ಪೇಜ್ ಅಲ್ಲಿ 3 ಇದೆಯಾ? ಇಲ್ಲ ಅಲ್ವಾ? ಸೊ ಇಟ್ ಇಸ್ ಪೇಜ್ ಫಾಲ್ಟ್. ಈಗ ಏನ್ ಮಾಡ್ಬೇಕು? ಮತ್ತೆ ಬ್ಯಾಕ್ವರ್ಡ್ ಹೋಗ್ಬೇಕು. ಮತ್ತೆ ಬ್ಯಾಕ್ವರ್ಡ್ ಹೋಗ್ಬೇಕು. ಒಂದು ಪೇಜ್ ರೀಪ್ಲೇಸ್ ಆಗ್ಬೇಕು. ಯಾವ್ದ್ರಲ್ಲಿ? ಈ 3ರಲ್ಲಿ 402 ಅಲ್ಲಿ ಒಂದು ಪೇಜ್ ರೀಪ್ಲೇಸ್ ವಿತ್ 3. ರೀಪ್ಲೇಸ್ ಮಾಡ್ಬೇಕು ನೋಡೋಣ. ಬ್ಯಾಕ್ವರ್ಡ್ ಹೋಗ್ತಾ ಹೋಗೋಣ. ಹೆಂಗ್ ಬ್ಯಾಕ್ವರ್ಡ್ ಹೋಗ್ಬೇಕೀಗ? 402 3 ಕವರ್ ಆಗ್ಬೇಕು. 402 3 ಕವರ್ ಆಗೋ ತನಕ ಹಿಂದೆ ಹೋಗ್ತಾ ಹೋಗ್ಬೇಕು. ಮಧ್ಯ ರಿಪೀಟೆಡ್ ಬರ್ಬೋದು. ಓಕೆ, ಸೊ 0 4 2 ಇಷ್ಟೇ ಸಾಕಲ್ವಾ? ಮತ್ತು ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ? ನೋಡಿ ಈ 3 ಕವರ್ ಆಗ್ತಾ ಇದೆ. 402 ನೋಡಿ 042 ಕವರ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಹಿಂದೆ ಹೋಗ್ಬೇಕು. ಓಕೆ, ಇದರಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು? 240. 0 is the least recently used. ಲಾಸ್ಟ್ ಇರುತ್ತಲ್ಲ, ಅದೇ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಆಗಿರುತ್ತೆ. ಸೊ ರೀಪ್ಲೇಸ್ 0 by 3. ರೀಪ್ಲೇಸ್ 0 by 3. ಸೊ 0 ಜಾಗದಲ್ಲಿ ಏನ್ ಹಾಕ್ಬೇಕು? 3 ಹಾಕ್ಬೇಕು. ಇದು ಈ ಪೇಜ್ ಉಳಿದಿದ್ ಹಾಗೆ ಬರುತ್ತಲ್ವಾ? 4 2. ಓಕೆ, ನಾವು ನೆಕ್ಸ್ಟ್ ನೋಡಿ 0 ಇದೆ ಅಲ್ವಾ ಇಲ್ಲಿ? 0 ಈ 3 ಪೇಜ್ ಅಲ್ಲಿ ಇದೆಯಾ? ಇಲ್ಲ ಅಲ್ವಾ? ಸೊ ಇಟ್ ಇಸ್ ಪೇಜ್ ಫಾಲ್ಟ್. ಈಗ ಏನ್ ಮಾಡ್ಬೇಕು? ಮತ್ತೆ ಬ್ಯಾಕ್ವರ್ಡ್ ಹೋಗ್ಬೇಕು. ಪೇಜ್ ಫಾಲ್ಟ್ ಬಂತು ಅಂದ್ರೆ ಬ್ಯಾಕ್ವರ್ಡ್ ಹೋಗ್ಬೇಕು. ನೋಡಿ ಹೆಂಗ್ ಬ್ಯಾಕ್ವರ್ಡ್ ಹೋಗ್ಬೇಕು? 432 3 ಕವರ್ ಆಗ್ಬೇಕು. ಹಿಂದ್ಗಡೆ ಹೋದ್ರೆ ಈ 3 ಕವರ್ ಆಗಿರ್ಬೇಕು. ಅಲ್ಲಿ ತನಕ ಹಿಂದೆ ಹೋಗ್ಬೇಕು. ಓಕೆ, ನೋಡ್ತಾ ಹೋಗೋಣ ಎಲ್ಲಿ ತನಕ ಹೋಗ್ಬೇಕು ಅಂತ. ನೋಡಿ ನನ್ನ ಡೈರೆಕ್ಷನ್ ನೋಡಿ, ಆ ಡೈರೆಕ್ಷನ್ ಈ 3 ಪೇಜ್ ಅನ್ನು ಕವರ್ ಮಾಡ್ತಿದೆ ಅಲ್ವಾ? ರೈಟ್, ದಿಸ್ ಡೈರೆಕ್ಷನ್ ಈಸ್ ಕವರಿಂಗ್ ಆಲ್ ಮೈ 3 pages. 432 ಮೂರನ್ನು ಇದು ಕವರ್ ಮಾಡ್ತಿದೆ ಅಲ್ವಾ? ಈಗ ನೋಡಿ ಯಾವ್ದನ್ನ ರೀಪ್ಲೇಸ್ ಮಾಡ್ಬೇಕು? ವಿಚ್ ಒನ್ ಇಸ್ ಲೀಸ್ಟ್? 4 is the least one, least recently used. So replaced 4 by 0. So replace 4 by 0. 4 is the least recently used. So replace 4 by 0, remaining as it is. Okay, next now 3 ಇದೆ ನೋಡಿ. Next 3 is available, right? ನೋಡಿ 3 ಇಲ್ಲಿದೆ ಅಲ್ವಾ? 3 is available. So no need to replace, as it is. See, 3 is available. So as it is, no change. Okay, next page.
2. 2 is also available here, right? 2 is available here. Nodi, 2 illide alva. So no change as it is 0, 3, 2. Now next, page 1. Page 1 is not there here. 0, 3, 2 nalli page 1 illa alva. 0, 3, 2 alli page 1 illa. So it is page 40. Next. ಈಗ backward ಹೋಗ್ಬೇಕು. Okay. So 1 is not there among these 3. 1 ಇಲ್ಲೆಲ್ಲೂ ಇಲ್ಲ ನೋಡಿ. So it is page fault. ಈಗ ಬ್ಯಾಕ್ವರ್ಡ್ ಹೋಗೋಣ. ಬ್ಯಾಕ್ವರ್ಡ್ ಹೆಂಗ್ ಹೋಗ್ಬೇಕು? 0, 3, 2 ಕವರ್ ಆಗ್ಬೇಕು. ಅಲ್ಲಿ ತನಕ ಬ್ಯಾಕ್ವರ್ಡ್ ಹೋಗ್ಬೇಕು. 0, 3, 2 ಕವರ್ ಆಗ್ಬೇಕು ನೋಡಿ. ಕವರ್ ಆಗಿದೆ ಅಲ್ವಾ? 0, 3, 2 ನ ಕವರ್ ಮಾಡ್ತಿದೆ ಅಲ್ವಾ ಇಲ್ಲಿ? ಇದರ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು? 0 alva. 0 is the least recently used. So replace 0 by 1. So replace 0 by 1. 1, 3, 2. Replaced 0 by 1. Next 2 idya nodi 3 ralli. Ee 3 page allu 2 idya. 2 illide alva. So no change. Page available. 1, 3. Okay. Now next 0 ಇದೆಯಾ ನೋಡಿ ಈ 3 ಪೇಜ್ ಅಲ್ಲಿ. ಈ 3 ಪೇಜ್ ಅಲ್ಲೂ 0 ಇಲ್ಲ. So it is page fault. Okay. ಈಗ ಮತ್ತೆ ಹಿಂದೆ ಹೋಗ್ಬೇಕು. ಎಲ್ಲಿ ತನಕ ಹಿಂದೆ ಹೋಗ್ಬೇಕು? 1, 3, 2 ಕವರ್ ಆಗೋ ತನಕ ಹಿಂದೆ ಹೋಗ್ಬೇಕು. 1, 3, 2 ಕವರ್ ಆಗೋ ತನಕ ಹಿಂದೆ ಹೋಗ್ಬೇಕು. ಮಧ್ಯ ರಿಪೀಟೆಡ್ ಬರ್ಬೋದು, ಬಟ್ ಆದ್ರೂ ಹಿಂದೆ ಹೋಗ್ತಾ ಹೋಗ್ಬೇಕು. ಇದು ನೋಡಿ ತುಂಬಾ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಈ ಸ್ಟೆಪ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅದ್ರ ಡಿಫ್ರೆನ್ಸ್ ಏನು ಅಂತ. 1, 3, 2 ಕವರ್ ಆಗೋ ತನಕ ಹಿಂದ್ ಹೋಗ್ತಾ ಬರ್ಬೇಕು. ರೈಟ್, ನೋಡ್ತಾ ಹೋಗೋಣ. ಹಿಂದ್ಗಡೆ ಎಲ್ಲಿ ತನಕ ಹೋಗ್ಬೇಕು ನೋಡಿ. ನನ್ ಡೈರೆಕ್ಷನ್ ನೋಡಿ, 3 ಸ್ಟೆಪ್ ಅಲ್ಲ 4 ಸ್ಟೆಪ್ ಹಿಂದೆ ಹೋಗ್ಬೇಕಲ್ವಾ? ಯಾಕೆ ನೋಡಿ, 1, 3, 2 3 ಕವರ್ ಆಗ್ಬೇಕು ನೋಡಿ. 1 ಇದೆ, 2, 2 2 ಟೈಮ್ಸ್ ಇದೆ, ರಿಪೀಟೆಡ್ ಇದೆ, ನಂಗೆ ಅವಶ್ಯಕತೆ ಇಲ್ಲ. 1, 3, 2 3 ಕವರ್ ಆಗ್ಬೇಕು. ಸೊ ಇಲ್ಲಿ ಕವರ್ ಆಗತ್ತೆ ನೋಡಿ. 1 ಇಲ್ಲಿದೆ, 2 ಇಲ್ಲಿದೆ, 3 ಇಲ್ಲಿದೆ. 1, 3, 2 3 ಕವರ್ ಆಗ್ಬೇಕು. ಅಲ್ಲಿ ತನಕ ಹಿಂದೆ ಹೋಗ್ಬೇಕು. ಓಕೆ, ಇದರಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು? 3 ಅಲ್ವಾ? 3 is the least recently, ಲಾಸ್ಟ್ ಇರುತ್ತಲ್ಲ ಅದೇ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಆಗಿರುತ್ತೆ. ಸೊ ರೀಪ್ಲೇಸ್ 3 by 0. ಸೊ ರೀಪ್ಲೇಸ್ 3 by 0. 3 ನ 0 ಇಂದ ರಿಪ್ಲೇಸ್ ಮಾಡ್ಬೇಕು, ಉಳಿದಿದ್ದು ಹಾಗೆ ಬರ್ಕೋಬೇಕು. ಓಕೆ, ನಾವು ಅಬ್ಸರ್ವ್ 1, 0, 2 ಇದೆ ಅಲ್ಲ, ಇಲ್ಲಿ ಕೆಳಗಡೆ ಬನ್ನಿ. ನೆಕ್ಸ್ಟ್ ಅಲ್ಲಿ ಬರ್ದಿದ್ದೀನಿ ನೋಡಿ. ನೆಕ್ಸ್ಟ್ ಕಂಟಿನ್ಯೂಟಿ ಇಲ್ಲಿದೆ. ಸೊ ಪೇಜ್ 1 ಇದೆ ಇಲ್ಲಿ. ಪೇಜ್ 1 ಇದ್ರಲ್ಲಿ ಇದೆಯಾ ನೋಡಿ. 102 ನಲ್ಲಿ ಪೇಜ್ ಇದೆಯಾ? 1 ಇದೆ ಅಲ್ವಾ ಇಲ್ಲಿ? ಇಲ್ಲಿ ನೋಡಿ 1 ಇದೆ. So no change as it is 102. Why it is 102? Page is available. Now next 7 ನೋಡಿ, ಈ 3 ಪೇಜ್ ಅಲ್ಲಿ ಇದೆಯಾ? 102 ನಲ್ಲಿ ಇದೆಯಾ 7? ಇಲ್ಲ ಅಲ್ವಾ? So it is page fault. ಈಗ ಹಿಂದಕ್ಕೆ ಹೋಗ್ತಾ ಹೋಗ್ಬೇಕು. ಎಲ್ಲಿ ತನಕ ಹಿಂದಕ್ಕೆ ಹೋಗ್ಬೇಕು? 102 ಕವರ್ ಆಗೋ ತನಕ ಹಿಂದೆ ಹೋಗ್ತಾ. ಓಕೆ, 102 ಕವರ್ ಆಗೋ ತನಕ ಹಿಂದಕ್ಕೆ ಹೋಗ್ತಾ ಹೋಗ್ಬೇಕು ನೋಡಿ. ಎಲ್ಲಿಂದ ಹಿಂದಕ್ಕೆ ಹೋಗ್ತಾ ಇದೀನಿ ನೋಡಿ, ಇಲ್ಲಿಂದ ಹಿಂದಕ್ಕೆ ಹೋಗ್ಬೇಕು. 102 ಕವರ್ ಆಗ್ಬೇಕು ನೋಡಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಹೌದಾ? ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿ ತನಕ ಬರುತ್ತಲ್ವಾ? 102 ಕವರ್ ಆಗೋ ತನಕ ಹಿಂದಕ್ಕೆ ಹೋಗ್ತಾ ಹೋಗ್ಬೇಕು ನೋಡಿ. ಇಲ್ಲಿಂದ ಶುರು ಮಾಡ್ತೀನಿ, ಇಲ್ಲಿಂದ ಹೋಗ್ತಾ ಇದ್ದೀನಿ. 1 ಸಿಕ್ಕಿದೆ ಅಲ್ವಾ? 1 ಸಿಕ್ಕಿದೆ, ರೈಟ್. 0 ಸಿಗ್ತಾ ಇದೆ, 2 ಸಿಗ್ತಾ ಇದೆ. ಇಲ್ಲಿಗೆ ನಿಲ್ಲಿಸ್ಬೇಕು, ಮತ್ ಮುಂದಕ್ಕೆ ಹೋಗ್ಬಾರ್ದು. 102 ಸಿಕ್ಬಿಡ್ತಲ್ವಾ ನಂಗೆ ನೋಡಿ. 102 ಇಲ್ಲಿ 1 ಇದೆ,
ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿಗೆ ನಿಲ್ಲಿಸ್ಬೇಕು, ಮತ್ ಮುಂದೆ ಹೋಗ್ಬಾರ್ದು. ಇದರಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದು? 2 ಅಲ್ವಾ? ಲಾಸ್ಟ್ ಅಲ್ಲಿ ಬಂದಿರೋದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ರೀಪ್ಲೇಸ್ 2 by 7. Replace 2 by 7. So replace 2 by 7. ನೀವು ಇಲ್ಲೇ ತಪ್ಪು ಮಾಡ್ತೀರಾ, ಕರೆಕ್ಟ್ ಆಗಿ ಗಮನಿಸಿ. 102 ಬರೋ ತನಕ ಹಿಂದಕ್ಕೆ ಹೋಗ್ಬೇಕು, ಅದ್ರ ಮತ್ತೆ ಹಿಂದಕ್ಕೆ ಹೋಗ್ಬಾರ್ದು. ಸೊ 102 ಅಂದ್ರೆ ನೋಡಿ, ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿಗೆ ನಿಲ್ಲಿಸ್ಬೇಕು. 102 ಕವರ್ ಆಯ್ತಲ್ವಾ? ಸೊ ವಿಚ್ ಒನ್ is least recently used? 2 is the least recently used. So replace 2 by 7. 2 ಜಾಗದಲ್ಲಿ 7 ಹಾಕಿ. Next 0 ಇದೆ ಅಲ್ವಾ? 0 is available here. Page is available. No change as it is 107. Next page 1 ಇದೆ ಅಲ್ವಾ, ಇಲ್ಲಿ page is available. So no change as it is. So this is the way we can do the problem. Hope you understood. Yes. ಅರ್ಥ ಆಯ್ತಪ್ಪ? ನಾನು ಇದರಲ್ಲಿ F5 F1 ಮಾಡಿಲ್ಲ, ಟೈಮ್ ಆಗ್ತಾ ಇಲ್ಲ ನಂಗೆ. ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಬರುತ್ತೆ, ಇದಕ್ಕಿಂತ ಈಸಿ ಇದೆ ಅದು. ನಾನು ವಿಡಿಯೋ ಕಳಿಸ್ಕೊಡ್ತೀನಿ, ಯಾರು ಆಬ್ಸೆಂಟ್ ಇದಾರೋ ನೋಡ್ಕೊಳ್ಳಿ. So why I am stressing this problem is usually in the competitive exams they will ask this type of problems. Okay, that's what I stressing. Okay, I hope you understood the problem. Akshay, understood? Anusha? Dhanushri? Dhanushri, are you there? Yes, sir. Understood? ಗೊತ್ತಾಯ್ತಪ್ಪ? ಜೀವನ್? ಜೀವನ್ ಗೊತ್ತಾಯ್ತಪ್ಪ? ಜೀವನ್? ಜೀವನ್, are you there? ಹಾ ಸರ್, ಗೊತ್ತಾಯ್ತು. Okay. ಮೇಘಶ್ರೀ? Yes, sir. ಗೊತ್ತಾಯ್ತಾ? ಹಾ ಸರ್. ನವ್ಯಶ್ರೀ? ನವ್ಯಶ್ರೀ ಪ್ರಾಬ್ಲಮ್ ಗೊತ್ತಾಯ್ತಾ? ಹಾ ಸರ್, ಗೊತ್ತಾಯ್ತು. ಪ್ರಮೋದ್? ಹಾ ಸರ್, ಗೊತ್ತಾಯ್ತು. ಒಂದ್ಸರಿ ನೀವು ವರ್ಕ್ ಮಾಡಿ. ಹಾ ಸರ್. ಸಂಜನಾ? ಹಾ ಸರ್, ಗೊತ್ತಾಯ್ತು. ಭೂಮಿಕಾ? ಎಸ್ ಸರ್. ಭೂಮಿಕಾ ಗೊತ್ತಾಯ್ತಾ ಇವ್ರೆ? ಹಾ ಸರ್, ಗೊತ್ತಾಯ್ತು. ಲಾಸ್ಟ್ 3 ಬಿಟ್ಟಿದ್ರಲ್ಲ, ಗೊತ್ತಾಯ್ತಾ ಎಲ್ಲಿ ತಪ್ಪಾಗಿದೆ ಅಂತ? ಹಾ ಸರ್, ಗೊತ್ತಾಯ್ತು. ಅಂದ್ರೆ ನೀವು ಬರೀ 3 ಸ್ಟೆಪ್ ಹಿಂದೋಗ್ಬಾರ್ದು, ಓಕೆ ಸರ್. ತನಕ ಹಿಂದೋಗ್ತಾ ಹೋಗ್ಬೇಕು. ಓಕೆ ಸರ್. ಓಕೆ, ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ನಾಳೆ ನೋಡೋಣ, ರಿಪಿಟೇಷನ್ ಮಾಡೋಣ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಐ ಹ್ಯಾವ್ ಸಮ್ ವರ್ಕ್ ನೌ. ಓಕೆ, ಟುಮಾರೋ ಐ ವಿಲ್ ಡೂ ಸಮ್ ಆಫ್ ದಿ ರಿವಿಷನ್, ಬಿಕಾಸ್ ಬರೀ ನಾವು ಮಾಡ್ತಾ ಹೋಗ್ಬಿಟ್ರೆ ಏನು ಯೂಸ್ ಇಲ್ಲ ಅನ್ಕೋತೀನಿ. ನೀವು ಓದ್ತಿದ್ದೀರಾ ಅಂತ ಭಾವಿಸ್ತೀನಿ. ರೀಡ್ ಔಟ್, ಯಾಕೆಂದ್ರೆ ಯಾವ ಟೈಮಲ್ಲಿ ಎಕ್ಸಾಮ್ ಕರೀತಾರೆ ಅಂತ ಗೊತ್ತಿಲ್ಲ. ನಾಳೆ ನಾನು ರಿವಿಷನ್ ಮಾಡ್ತೀನಿ ಇಫ್ ಪಾಸಿಬಲ್. I will do revision on TLB, demand paging, and structure of paging. There are 3 types of structure of paging. One is hashed, inverted page table, hierarchical page table. These are the 3 page table structure. Sumar sali kelidane, explain the structure of paging. Okay, 3 types. Adunu nodkoli. Demand paging, how a TLB improves demand paging anta keltane. Easy agide. I'll send you the video ondsali nodi, how to improve the TLB, how to improve the demand paging using TLB anta keltane.
ಅದು ಬಿಟ್ರೆ fragmentation, write a short note on fragmentation. Two types of fragmentation, external and internal fragmentation. Okay, then segmentation. Okay, segmentation, explain the architecture of segmentation anta keltane. Okay, so these are some important questions. If possible, I will do tomorrow. The thing is, from Monday onwards, we will start the second semester. Okay, ನೀವು ಆ ಟ್ರಾನ್ಸಿಷನ್ ತಗೊಳ್ಳೇಬೇಕು, ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಕಷ್ಟ ಆಗತ್ತೆ, ಈವನ್ ಟೀಚರ್ಸಿಗೂ ಕಷ್ಟನೇ, ಸ್ಟೂಡೆಂಟ್ಸಿಗೂ ಕಷ್ಟನೇ. ಆ ತಕ್ಷಣ ಆ ಸೆಕೆಂಡ್ ಸೆಮಿಸ್ಟರ್ ಟ್ರಾನ್ಸಿಷನ್ ತಗೊಳ್ಳೋದು ಕಷ್ಟ. ಓಕೆ, ಬಟ್ ನೋ ವೇ, ಹೌ ಟು ಡೂ ದಟ್. ಅಂಡ್ ಥಿಂಗ್ ಈಸ್, in the in between the semester they will call the exam if the situation is good. Pandemic situation ಸ್ವಲ್ಪ ಕಡಿಮೆ ಆದ್ರೆ in between they will call the exam. ಏನೋ ಮಧ್ಯ ಒಂದು 10-15 ಜನ ಗ್ಯಾಪ್ ಕೊಡ್ತಾರಂತೆ, ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಅದು ಇದಾಗತ್ತೆ ಅಂತ. ಬಟ್ ನೀವು ಫಸ್ಟ್ ಸೆಮಿಸ್ಟರ್ ಮರಿಬೇಡಿ, ಹಿಂದಿಂದ ಓದ್ತಾ ಇರಿ, ಯಾವಾಗ್ಲಾರು ಕೇಳ್ಬೋದು. ಓಕೆ, ಓದ್ತಿದ್ದೀರಾ ಅಥವಾ ಸೆಕೆಂಡ್ ಸೆಮಿಸ್ಟರ್ ಬಂದ್ವಿ ಪ್ರಮೋಟ್ ಆದ್ವಿ ಅಂತ ಬಿಟ್ಬಿಡ್ತೀರಾ? ಓದ್ತಿದ್ದೀರಾ? ಓದ್ತಿದ್ದೀರಾ ಅಂತ ಕೇಳ್ದೆ, ಮಾತಾಡಿ. ಪ್ರತೀಕ್ಷಾ ಓದ್ತಿದ್ದೀರಾ? ನಮ್ರತಾ? Okay, we are expecting a lot from your batch. Your batch is so good. I mean, what we have, all peoples are very good, especially in the technical aspects. So we are expecting some good marks from your side. Okay, if you have any doubts among the previous concepts, you can ask. Tomorrow I will do that. Those who are absent, you can get into the class. Okay, tomorrow I will do the demand paging, TLB, and page structures. Then what you mean by paging. So these are the concept I will do tomorrow. Thank you one and all for joining today. Actually, I thought to do, but I have some work now. That's what I'm quitting. I told some people to do some report. ಮಾಡ್ತಾ ಇಲ್ಲ. ಆಬ್ಸೆಂಟ್ ಇರೋ ರಿಪೋರ್ಟ್ ಕಳಿಸಿ ಅಂತ ಹೇಳ್ತಾ ಇದ್ದೀನಿ, ಮಾಡ್ತಿಲ್ಲ. ಯಾರು ಆಬ್ಸೆಂಟ್ ಇದ್ದೀರಾ ಅಂತ ಹೇಳಿ ಅಂತ ಹೇಳ್ತೀನಿ. ಕೆಲವರು ಮಾತ್ರ ಹೇಳ್ತೀರಾ, ಕೆಲವರು ಹೇಳೋದೇ ಇಲ್ಲ. ಟೀಚರ್ಸ್ಗೆ ಹೇಳೋದ್ರಿಂದ ಟೀಚರ್ಸ್ ಏನ್ ಬೈಯೋದಿಲ್ಲ ನಿಮ್ಗೆ. ನಿಮ್ಗೆ ಆಬ್ಸೆಂಟ್ ಯಾಕಿದ್ದೀರಾ ಅಂತ ನಿಮ್ಮನ್ನ ನಾನು ಯಾಕೆ ಏನು ಅಂತ ಕೇಳೋದೇ ಇಲ್ಲ. ಅಟ್ಲೀಸ್ಟ್ ನಮ್ ಕಡೆಯಿಂದ ಆಬ್ಸೆಂಟ್ ಇದ್ರೆ ಹೆಲ್ಪ್ ಮಾಡೋಣ ಅಂತ ಅಟ್ಲೀಸ್ಟ್. ಓಕೆ, ಐ ಅಂಡರ್ಸ್ಟುಡ್ ದಿ ಆನ್ಲೈನ್ ಆಸ್ಪೆಕ್ಟ್ಸ್. ಅದಕ್ಕೆ ಕೇಳಿರ್ತೀವಿ ಯಾರು ಆಬ್ಸೆಂಟ್ ಅಂತ, ಹೇಳೋದೇ ಇಲ್ಲ. ಟೀಚರ್ಸ್ ಕೇಳಿದ್ರೆ ಮಾತ್ರ ಹೇಳ್ತೀರಾ ಆಬ್ಸೆಂಟ್ ಅಂತ ಹೇಳಿ, ಅಲ್ಲಿ ತನಕ ಹೇಳೋದಿಲ್ಲ. Okay, if I told you to do some report, some of them I told you to do the report of absent classes. Okay, I told you to watch the video and copy the notes, scan it and send me. ಯಾರು ಆಬ್ಸೆಂಟ್ ಇದಿರೋ ಯಾವ ಕ್ಲಾಸಿಗೆ ಅದ್ರ ವಿಡಿಯೋ ನೋಡಿ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ. ಮಾಡಿದ್ರೆ ನಿಮಗೆ ಹೆಲ್ಪ್ ಆಗತ್ತೆ, ಅಷ್ಟಂತೂ ನಾನು ಹೇಳ್ಬಲ್ಲೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಜಾಯ್ನಿಂಗ್ ಟುಡೇ. ಯಾರು ಈ ಪ್ರಾಬ್ಲಮ್ ಮಾಡಿಲ್ಲ ಟ್ರೈ ಮಾಡಿ. ಯಾರು ಈ ಪ್ರಾಬ್ಲಮ್ ಮಾಡಿಲ್ಲ ಟ್ರೈ ಮಾಡಿ ಇವಾಗಾದ್ರೂ. ಐ ಆಮ್ ವೇಟಿಂಗ್. ಸೆಂಡ್ ದಿಸ್ ಪ್ರಾಬ್ಲಮ್ ದೋಸ್ ಆರ್ ನಾಟ್ ಡನ್ ಸ್ಟಿಲ್. Those who are present in the last class as well as today's. Okay, now I am leaving.
Nagashri, are you there? Nagashri. Nagashri, are you there? Nagashri, idira?